ಸೇನೆ ಹೆಸರಿನಲ್ಲಿ ಇದೆಲ್ಲ ಗೂಂಡಾಗಿರಿ ಮಾಡುವಂತ ಕೆಲಸ ಮಾಡ್ತಾರೆ. ಕಾನೂನನ್ನ ಕೈಗೆತ್ಕೊಂಡು ಇವ್ರು ಇಷ್ಟ ಬಂದಾಗೆ ಮಾಡೋದಕ್ಕೆ ಹೊರಟಿದ್ದಾರೆ. ಹಿಂದೆನೂ ಕೂಡ ಇದೆಲ್ಲ ಮಾಡಿ ಈ ಕರ್ನಾಟಕ ರಾಜ್ಯಕ್ಕೆ ಕೆಟ್ಟ ತಗೊಂಡ್ಬಂದಿರ್ತಕ್ಕಂಥ ಒಂದು ಸಂಸ್ಥೆ ಶ್ರೀರಾಮ್ ಸೇನೆ. ಅದರಲ್ಲೂ ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೂ ಕೂಡ ಕೆಟ್ಟ ಹೆಸರು. ಇವ್ರಿಗೇನಾದ್ರೂ ವಿಷಯಗಳು ಗೊತ್ತಿದ್ರೆ ಪೊಲೀಸ್ ಅವ್ರ ಹತ್ರ ಬಂದು ಹೇಳ್ಬೇಕು. ಇವರೇ ಹೋಗಿ ಏನೋ ದಾಂಧಲೆ ಮಾಡುವಂಥದ್ದು ಇದು ಸಹಿಸೋಕೆ ಆಗೋದಿಲ್ಲ. ಇವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಪೊಲೀಸ್ ತಗೊಳ್ಬೇಕು ಅಂತ ಕೂಡ ಹೇಳಿದೀವಿ. ಈ ಶ್ರೀರಾಮ್ ಸೇನೆ ಖಂಡಿತವಾಗಿ ಯಾರು ಇವ್ರ ಹಿನ್ನೆಲೆ ಏನು ಎಲ್ಲ ತಿಳ್ಕೊಳ್ಬೇಕು. ಏನೇನು ಇವ್ರ ಮೇಲೆ ತಗೊಳ್ತಾರೆ. ಆದ್ರೆ ಇದು ನಿಜವಾಗ್ಲೂ ಕೂಡ ಒಂದು ಕೆಟ್ಟ ಒಂದು ಘಟನೆ ನಡೆದಿದೆ. ಯಾಕೆಂತ ಹೇಳಿದ್ರೆ ಈ ದೇಶದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ನಾವೆಲ್ಲರೂ ಕೂಡ ಪಾಲಿಸ್ಬೇಕು. ಇವರು ದೇವರ ಹೆಸರು ಇಟ್ಕೊಂಡು, ಭಗವಂತ ಶ್ರೀರಾಮನ ಹೆಸರು ಇಟ್ಕೊಂಡು ಇವ್ರು ಈ ತರ ಕೃತ್ಯಗಳು ಮಾಡಿದ್ರೆ ಇದು ಶ್ರೀರಾಮನಿಗೆ ಕಳಂಕ ಅಂತ ಹೇಳಕ್ ಬಯಸ್ತೀನಿ. ಆದ್ರಿಂದ ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಎಲ್ಲ ಈ ಹಿಂದೂ ಸಂಘಟನೆಗಳೇನಿದ್ದಾರೆ, RSS, ಹಿಂದೂ ಮಹಾಸಭಾ, ಅವರು ಕೂಡ ಇದನ್ನು ಖಂಡಿಸ್ಬೇಕು. ಮತ್ತು ಅವರು ಕೂಡ ಇಂಥ ಘಟನೆಗಳಿಗೆ ನಾವು ಅವಕಾಶ ಮಾಡಿಕೊಡೋದನ್ನ ಹೇಳ್ಬೇಕು. ಮತ್ತೆ ಇವರಿಗೆ ನಾನು ಪೊಲೀಸರು ಕೂಡ ಹೇಳಿದ್ದೀನಿ, ಯಾವುದೇ ರೀತಿಯ ಇದರಲ್ಲಿ ಆಲಸ್ಯ ಆಗಬಾರ್ದು. ಕಾನೂನು ಕಾಪಾಡ್ತಕ್ಕಂಥದ್ದು ಪೊಲೀಸಿನ ಜವಾಬ್ದಾರಿ. ಕಾನೂನನ್ನ ಕೈಗೆ ಎತ್ಕೊಂಡು ಯಾರು ಕೆಲಸ ಮಾಡ್ತಾರೆ ಅಂತವ್ರಿಗೆ ಯಾವುದೇ ರೀತಿಯ ಒಂದು ಕ್ಷಮಾಪಣೆ ಇರಬಾರ್ದು. ಇದನ್ನ ಖಂಡಿಸ್ತೀನಿ. ಮತ್ತು ಇದು ನಮ್ಮ ಜಿಲ್ಲೆಗೆ ಕೆಟ್ಟ ಹೆಸರು ತರ್ತಕ್ಕಂಥ, ಇಡೀ ದೇಶದಲ್ಲೇ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಸುಧಾರಣೆಗೆ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಮಂಗಳೂರು ಇವತ್ತು ಮತ್ತೆ ಇವರು ಈ ತರದೆಲ್ಲ ಮಾಡಿ ಅಲ್ಲಿ ನಾಳೆ ಯಾರು ಬರ್ತಾರೆ? ಪ್ರವಾಸೋದ್ಯಮರು ಯಾರು ಬರ್ತಾರೆ? ಮತ್ತೆ ಬಂಡವಾಳ ಹಾಕೋದಕ್ಕೆ ಯಾರು ಬರ್ತಾರೆ? ಈ ತರದೆಲ್ಲ ಆಗ್ಬಾರ್ದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.